ಹಾಯ್ ಎಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಗುರುವಾರದ ಮಿನಿ ವ್ಲಾಗ್ ಆಗಿರುತ್ತೆ. ನಾನು ಯಾವಾಗಲೂ ಗುರುವಾರದ್ದೇ ಮಿನಿ ವ್ಲಾಗ್ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಇದು ರಾಘವೇಂದ್ರ ಹುಟ್ಟಿರೋ ದಿನದ್ದು ವ್ಲಾಗ್ ಆಗಿರುತ್ತೆ. ಸೊ ನಾನಂತೂ ತುಂಬ ವಿಶೇಷವಾಗಿ ಪೂಜೆ ಮಾಡ್ತೀನಿ. ಸೊ ಹಾಗಾಗಿ ಪೂಜೆದ ಸ್ವಲ್ಪನ ಹ್ಯಾಡ್ ಮಾಡಿರ್ತೀನಿ ಅಷ್ಟೇ. ಯಾರು ಕೂಡ ಬೇಜಾರು ಮಾಡ್ಕೊಬೇಡಿ. ಏನು ಬರೀ ಪೂಜೆದೇ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು ಹಿಂದಿನ ದಿನದಲ್ಲೇ ಹೂವನ್ನು ತೊಗೊಂಡು ಬಂದು ಎಲ್ಲ ಹೊಲಿದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನನ್ನ ಪೂಜೆಗೆ ಈಸಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಒಂದು ವಿಶೇಷ ದಿನ ಅಂತಲೇ ಹೇಳ್ಬೋದು. ರಾಘವೇಂದ್ರ ಹುಟ್ಟಿರೋ ದಿನ ಒಂದಾಗಿದ್ದರೆ ನಾವು ಒಂದು ಜಾತ್ರೆಗೆ ಹೋಗಬೇಕಿತ್ತು. ಇಲ್ಲೇ ಹೆಬ್ಬೂರ ಹತ್ರ ಒಂದು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನ ಅಂತ ಇದೆ ಕುಣಿಗಲ್ ಹತ್ರ. ಸೊ ಅಲ್ಲಿಗೆ ಹೋಗಬೇಕಿತ್ತು ನಾನು ನನ್ನ ಫ್ರೆಂಡ್ ಇಬ್ಬರು. ಅದು ಕೂಡ ಹೋಗೋದಾಗುತ್ತೆ. ಹಂಗೇ ರಾಘವೇಂದ್ರ ಕೂಡ ಪೂಜೆ ಮಾಡ್ಕೊಂಡು ಹೋಗಿ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ಪೂಜೆಗೆ ರೆಡಿ ಮಾಡಿಕೊಂಡೆ. ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಕೊನೆವರೆಗೂ ನೋಡಿದ್ರೆ ಚಿಕ್ಕಣ್ಣ ಸ್ವಾಮಿ ಜಾತ್ರೆ ಯಾವ ರೀತಿ ಆಚರಣೆ ಮಾಡ್ತಾರೆ, ಎಷ್ಟು ಜನ ಸೇರಿದ್ರು, ಎಷ್ಟು ಪದ್ಧತಿಗಳಿದ್ದಾವೆ ಅಲ್ಲಿ, ಏನೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಅದು ನಮ್ಮ ಮನೆ ದೇವರಾಗಿರೋದ್ರಿಂದ ಸೊ ನಾವು ಆ ದೇವಸ್ಥಾನಕ್ಕೆ ಹೋಗ್ತಲೇ ಇರ್ತೀವಿ. ಇದು ಬಂದುಬಿಟ್ಟು ಕೃಷ್ಣ, ಚಿಕ್ಕಣ್ಣ ಸ್ವಾಮಿ ಅಂತಂದರೆ ಕೃಷ್ಣ ಅಂತಲೇ ಹೆಸರು ಬರೋದು. ಸೊ ಹಾಗಾಗಿ ಒಂದು ನಮ್ಮ ಮನೆತನದ ಒಂದು ಕೃಷ್ಣ ಅನ್ನೋದು ಒಂದು ಐಡೆಂಟಿಟಿ ಅನ್ನೋದಕ್ಕಿಂತ ಸೊ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೃಷ್ಣದ ಒಕ್ಕಲು ಆ್ಯಕ್ಚುಲಿ. ಹಾಗಾಗಿ ನಾವು ಚಿಕ್ಕಣ್ಣ ಸ್ವಾಮಿ ಅಂತ ಇಟ್ಕೊಂಡಿರೋದು ಆ ದೇವಸ್ಥಾನನ. ಸೊ ನೋಡ್ತಾ ಇರ್ಬೋದು ನೀವು. ಇದೆಲ್ಲ ಬಂದುಬಿಟ್ಟು ದೇವ್ರಿಗೆ ಇಷ್ಟು ಪೂಜೆ ಮಾಡಿಕೊಂಡೆ. ಅಂದರೆ ಮನೆ ದೇವ್ರು ಅನ್ನೋದಕ್ಕಿಂತ ನಾನು ಜಾಸ್ತಿ ಇಷ್ಟಪಡ್ತೀನಿ. ನಮ್ಮ ಮನೆ ದೇವರಿರೋದೆಲ್ಲ ಈ ಕಡೆ ಚಳ್ಳಕೆರೆ ಸೈಡೇನೆ. ಆದರೆ ನನಗೆ ಚಿಕ್ಕಣ್ಣ ಸ್ವಾಮಿ ಅಂದರೆ ತುಂಬ ಇಷ್ಟ. ಅದು ಕೃಷ್ಣನ ಸ್ವರೂಪ, ಅದು ಅಂದರೆ ಪ್ರತಿರೂಪ, ಸ್ವರೂಪ ಅಲ್ಲ ಪ್ರತಿರೂಪ. ಸೊ ಹಾಗಾಗಿ ನಾನು ಒಂದು 7-8 ವರ್ಷದಿಂದ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಮೊದಲೆಲ್ಲ ಏನೂ ಗೊತ್ತಿರಲಿಲ್ಲ. ಅಪ್ಪ ಅಮ್ಮ ಯಾರೂ ನಮ್ಮನ್ನು ಕರ್ಕೊಂಡೋಗಿಲ್ಲ, ತುಂಬ ದೂರ ಇದ್ವಲ್ಲ ನಾವು. ಆ ಕಡೆ ಚಳ್ಳಕೆರೆ ಸೈಡ್ ಇರೋದು, ನಾವಿವಾಗ ತುಮಕೂರಲ್ಲಿ ಇರೋದು. ಬೆಂಗಳೂರಲ್ಲಿದ್ದಾಗ ಕೂಡ ಹೋಗ್ತಾ ಇದ್ವಿ. ಸೊ ಹಾಗೆಯೇ ತುಂಬಾ ಅಲ್ಲಿ ಹೋದಗಳಿಂದ ನನಗೆ ತುಂಬ ಅನುಕೂಲ ಆಗಿದೆ. ತುಂಬ ಚೆನ್ನಾಗಿ ನನ್ನ ಜೀವನ ಒಂದು ಟರ್ನಿಂಗ್ ಪಾಯಿಂಟ್ ಕೊಟ್ಟಿರೋ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಯಾವಾಗಲೂ ಹೋಗ್ತಲೇ ಇರ್ತೀನಿ. ತಿಂಗಳಿಗೆ ಒಂದ್ಸರಿ ಆಗಿರ್ಬೋದು, 2 ತಿಂಗಳಿಗೆ ಒಂದ್ಸಲಿ ಆಗಿರ್ಬೋದು, ಈ ರೀತಿ ಹೋಗ್ತಾ ಇದ್ದೀನಿ. ಇನ್ನು ನಾನು ಕೂಡ ಪೂಜೆನೆಲ್ಲ ಮುಗಿಸ್ಕೊಂಡು ಹೊರಟೆ. ಇನ್ನು ನಮ್ಮ ಫ್ರೆಂಡ್ ಕೂಡ ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಬಂದು ಕಾಯ್ತಾ ಇದ್ಲು. ಇನ್ನು ನೋಡಿ ಬಸ್ಸಲ್ಲಿ ಕೂಡ ಕೂತ್ಕೊಂಡು ಹೋಗ್ತಾ ಇದ್ದೀವಿ. ಬಸ್ಸಿಗೆ ಹೋಗ್ತಾ ಇದ್ವಿ. ನಮ್ಮ ಯಲ್ಲಾಪುರ ಬಸ್ ಸ್ಟ್ಯಾಂಡಿಂದ ನಾವು ತುಮಕೂರ್ಗನ ಬಸ್ಸಿಗೆ ಹೋಗಬೇಕು. ಅಲ್ಲಿಂದ ಮತ್ತೆ ಬೇರೆ ಬಸ್ಸಿಗೆ ಹೋಗಬೇಕು ಕುಣಿಗಲ್ಗೆ ಹೋಗೋ ಬಸ್ಸೆಲ್ಲ ಹೋಗ್ತವೆ. ಹೆಬ್ಬೂರಾಗಿ ನೆಕ್ಸ್ಟು ಬಸ್ ಸ್ಟ್ಯಾಂಡೇನೇ ಚಿಕ್ಕಣ್ಣ ಸ್ವಾಮಿ ಕಟ್ಟೆ ಅಂತ ಹೇಳಿಬಿಟ್ರೆ ಎಲ್ಲರೂ ಕೂಡ ಇಳಿಸ್ತಾರೆ ಬಸ್ನವರು. ಇನ್ನೇ ನಾವು ಯಾವಾಗಲೂ ಎಲ್ಲೋದ್ರೂ ನನ್ನ ಫ್ರೆಂಡು ಬಸ್ಸಲ್ಲೇ ಹೋಗೋದು. ಇನ್ನು ಒಂದು ಬರಬೇಕಾದಾಗೂ ನಾವು ಒಂದು ಶೂಟ್ ಮಾಡ್ಕೊಂಡ್ವಿ. ಈಗ ಹೋಗ್ಬೇಕಾದಾಗೂ ಒಂದು ಶೂಟ್ ಮಾಡ್ಕೋತಾ ಇದ್ದೀವಿ. ಸೊ ತುಂಬ ಖುಷಿಯಾಗುತ್ತೆ ಈ ದೇವಸ್ಥಾನಕ್ಕೆ ಹೋಗೋಕ್ಕೆ. ಗೊತ್ತಿಲ್ಲ ಯಾಕೆ ಅಂತ ಹೇಳ್ಬಿಟ್ಟು, ಅದು ಹೇಳೋಕ್ಕೆ ಆಗಲ್ಲ ಬಿಡಿ. ನಾನು ಯಾವಾಗಲೂ ಚಿಕ್ಕಣ್ಣ ಸ್ವಾಮಿದು ಲಾಗ್ ಮಾಡಿದಾಗೆಲ್ಲ ಮೊದಲು ಕೂಡ ನಾನು ಫಸ್ಟೇ ಯೂಟ್ಯೂಬ್ ಚಾನಲಲ್ಲಿ ನಾನು ಫಸ್ಟ್ನೇ ವಿಡಿಯೋನೇ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನದ ಹಾಕಿರೋದು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಒಂದೇನೋ ಖುಷಿ ಆಗುತ್ತೆ. ನಾನು ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ. ಎಲ್ಲ ದೇವ್ರನ್ನೂ ಇಷ್ಟಪಡ್ತೀನಿ, ಅದರಲ್ಲೂ ಚಿಕ್ಕಣ್ಣ ಸ್ವಾಮಿನೂ ತುಂಬ ಇಷ್ಟ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ವಾತಾವರಣ ಎಲ್ಲ. ಒಂದು ಸುಮ್ಮನೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಶೂಟ್ ಮಾಡಿಕೊಂಡೆ. ಹಾಗೆಯೇ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಂದು ಇನ್ನೂ 2 ಚಾನಲ್ ಇದೆ. ಅದು ಆಲ್ರೆಡಿ ತುಂಬ ಚೆನ್ನಾಗಿ ಓಡ್ತಾ ಇದೆ ಅದು ಚಾನಲ್ಲು. ಒಂದು ಪವನ್ ಸುನಿ ಲೈಫ್ ಸ್ಟೈಲ್ ಅಂತ ಹೇಳ್ಬಿಟ್ಟು, ಇನ್ನೊಂದು ಸುನೀತಾ ಪವನ್ ಅಂತ. ಒಂದರಲ್ಲಿ 5800 ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಇನ್ನೇನು 6000ಕ್ಕೆ ಹತ್ರ ಬಂದಿದೆ. ಇನ್ನೊಂದು 1300-400 ಜನನೇ ಇದ್ದಾರೆ. ಅದು ಎಂಟರ್ಟೈನ್ಮೆಂಟ್ ಚಾನಲ್ಸ್ ಆಗಿರುತ್ತೆ. ಇದು ಮಾತ್ರ ನನ್ನ ಒಂದು ಡೈಲಿ ರೊಟೀನ್ ಆಗಿರ್ಬೋದು, ಒಂದು ಕುಕ್ಕಿಂಗ್ ಆಗಿರ್ಬೋದು, ಈ ರೀತಿ ಈ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ ಹೋಗ್ತಾ ಇರುತ್ತೆ, ನೋಡ್ತಾ ಇರ್ತೀನಿ. ಇನ್ನೇನು ಆಗಲೇ ಇದನ್ನೇ ಮಾಡ್ಕೊಡೋದು.
ಸಾಕು 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 ಕೊಂಡ್ ಹಾಕಿ. ನಾವಿನ್ನು ಬಸ್ ಇಳ್ಕೊಂಡು ಜಾತ್ರೆ ಒಳಗಡೆ ಹೋದ್ವಿ. ನಮಗೆ ಸ್ವಲ್ಪ ಹಶ್ವಾಗಿತ್ತು. ನಾನೇನು ಮನೇಲಿ ತಿನ್ಕೊಂಡು ಹೋಗಿದ್ದೆ. ತುಳಸಿ ಅವಳು ಸ್ವಲ್ಪ ಡಯಟ್ ಮಾಡ್ತಾಳೆ, ಬೆಳಗ್ಗೆ ಊಟ ಮಾಡಿರಲ್ಲ ಅವಳು ಆ್ಯಕ್ಚುಲಿ. ಸೊ ಹಾಗಾಗಿ ಫಸ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಊಟ ಮಾಡ್ತಾಯಿದ್ರು, ಅಂದರೆ ಅಡುಗೆ ಮಾಡಿಸಿದ್ರು ಚೌಟ್ರಿಲಿ. ಅಲ್ಲಿಗೆ ಊಟ ಮಾಡೋಣ ಅಂತ ಹೋದ್ವಿ, ಊಟ ಮಾಡ್ಕೊಂಡ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ದೇವಸ್ಥಾನದಲ್ಲಿ ಮಾಡೋ ಊಟ ನಿಜವಾಗೂ ಎಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ. ನನಗಂತೂ ಸಖತ್ತು ಇಷ್ಟ ಆಗುತ್ತೆ. ಪಾಯಸ, ಅನ್ನ, ಸಾರು ಎಲ್ಲ ಒಲೆಯಲ್ಲಿ ಅಡುಗೆ ಮಾಡಿದರು, ಬಹಳ ಚೆನ್ನಾಗಿತ್ತು. ಹೊಟ್ಟೆ ತುಂಬ ತಿನ್ಕೊಂಡ್ವಿ. ಅದು ಬಿಸಿನೀರು ಕೊಟ್ಟಿದ್ದರು, ಸಾರಿ ಬಿಸಿಲೇರು ನೀರು ಕೂಡ ಒಂದೊಂದು ಕ್ಯಾನ್ ಎಲ್ಲರಿಗೂ ಕೊಟ್ಟಿದ್ದರು. ಬಿಸಿಲು ಜಾಸ್ತಿ ಇರೋದ್ರಿಂದ ಅಡುಗೆ ಮಾಡಿಸಿರೋರಿಗೆಲ್ಲ ತುಂಬ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ. ತುಂಬ ಜನ ಅಲ್ಲಲ್ಲೆಲ್ಲ ತುಂಬ ಜನ ಅಡುಗೆ ಮಾಡಿಸಿದ್ರು ಅಂತಲೇ ಹೇಳ್ಬೋದು ಬಿಡಿ. ಬಹಳ ಚೆನ್ನಾಗಿತ್ತು. ನಿಜವಾಗೂ ಎಷ್ಟು ಜನ ಸೇರಿದ್ರು ಅಂತಂದರೆ ಅದನ್ನೆಲ್ಲ ನೋಡೋಕ್ಕೆ ಎಷ್ಟು ಖುಷಿ ಆಗ್ತಿತ್ತು ಅಂತಂದರೆ ಆ ಜಾತ್ರೆನ ತುಂಬಾ ಖುಷಿ ಆಗ್ತಿತ್ತು. ಏನು ತಗೊಳ್ಳೋದು ಏನು ಬಿಡೋದು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಜಾತ್ರೆಯಲ್ಲಿ. ಅಷ್ಟು ತುಂಬ ಚೆನ್ನಾಗಿ ಮಾಡಿದರು. ವರ್ಷ ವರ್ಷ ಕಳೆದಂಗೆಲ್ಲ ಜನ ಜಾಸ್ತಿನೇ ಆಗ್ತಿದ್ದಾರೆ. ನನ್ನಪ್ಪ ತುಂಬ ಜನನ ವರ್ಷಕ್ಕೆ ಜಾಸ್ತಿ ಜನನೇ ಕರೆಸ್ಕೋತಿದ್ದಾನೆ ನನ್ನಪ್ಪ. ನನಗೆ ಈ ವಾಯ್ಸಾರು ಕೊಡಬೇಕಾದಾಗ ತುಂಬಾ ಅಳು ಬರುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಎಷ್ಟು ಸಮಾಧಾನ ಮಾಡಿಕೊಂಡ್ರೂ ನನಗೆ ಗೊತ್ತಿಲ್ಲ. ಸೊ ಅಳಬಾರ್ದು ಇವತ್ತು. ಒಳ್ಳೆ ದೇವಸ್ಥಾನದ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನನ್ನ ಜೀವನ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ಈ ದೇವಸ್ಥಾನಕ್ಕೆ ಹೋದಾಗಳಿಂದ. ನೀವು ಕೂಡ ಹೋಗಿ ಬನ್ನಿ. ಎಲ್ರಿಗೂ ಕೂಡ ವಿಡಿಯೋ ಮುಖಾಂತರ ಹೇಳ್ತೀನಿ. ನಿಜವಾಗಿ ಇಲ್ಲಿ ಹೋಗ್ಬಿಟ್ಟು ದೇವ್ರನ್ನ ನಂಬಿ ಬಂದರೆ ನಾವು ಖಂಡಿತ ಒಳ್ಳೆಯದಾಗುತ್ತೆ. ಸೊ ನನಗಂತೂ ನಿಜವಾಗೂ ಎಷ್ಟು ಕಷ್ಟದಲ್ಲಿ ಹೋಗಿದೆ ಅಂತಂದರೆ ಈ ದೇವಸ್ಥಾನಕ್ಕೆ ನನ್ನ ಹತ್ರ ಚಾರ್ಜು ಕೂಡ ದುಡ್ಡಿರಲಿಲ್ಲ, ಅಂಥ ಕಷ್ಟದಲ್ಲಿ ನಾನು ಹೋಗಿ ಬಂದಿರೋದು. ನನಗೆ ತುಂಬಾ ಒಳ್ಳೆಯದಾಗಿದೆ. ಇವತ್ತು ತುಂಬ ಚೆನ್ನಾಗಿದ್ದೀನಿ, ತುಂಬ ಸ್ಟ್ರಾಂಗ್ ಆಗಿದ್ದೀನಿ ಅಂತಲೇ ಹೇಳ್ಬೋದು. ಆದರೆ ಗೊತ್ತಿಲ್ಲ, ನನಗೆ ಒಂದೊಂದು ಸರಿ ಆಗ ಅನಿಸುತ್ತೆ. ತುಂಬ ಫೀಲ್ ಆಯಿತು, ಅದಕ್ಕೆ ಒಂದು ಸ್ವಲ್ಪ ಕಣ್ಣೀರು ಬಂತಷ್ಟೇ. ಅದೆಷ್ಟೇ ನಾನು ಅಳಬಾರ್ದು, ಸಮಾಧಾನ ಮಾಡ್ಕೋಬೇಕಂತಂದರೆ ಈ ರೀತಿ ಆಗೋಗ್ಬಿಡುತ್ತೆ. ಸೊ ಎಲ್ಲರೂ ಕೂಡ ಹೋಗಿ ಬನ್ನಿ. ಇನ್ನು ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ, ನೋಡ್ತಾ ಇರಿ. ಯಾಕೆಂದರೆ ನಿಮಗೂ ಒಂದು ಸ್ವಲ್ಪ ಜಾತ್ರೆದೆಲ್ಲ ವಾಯ್ಸು ಅದೆಲ್ಲ ಕೇಳಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಅಲಂಕಾರ ಮಾಡಿದ್ರು ಅಂದರೆ ನಿಜವಾಗೂ ಸಖತ್ತಾಗಿ ಅಲಂಕಾರ ಮಾಡಿದರು. ಅದನ್ನೆಲ್ಲ ನೀವೇ ಕಣ್ಣಾರ ನೋಡಿ ಆಯಿತಾ. ನಿಮಗೆ ಕಂಟಿನ್ಯೂಸ್ ಆಗಿ ನಾನು ವಾಯ್ಸ್ ಕೊಡೋದಕ್ಕಿಂತ ನೀವು ನೋಡಿದ್ರೇ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹಾಗೇ ಬಿಟ್ಬಿಡ್ತೀನಿ, ವಾಯ್ಸ್ ಕೊಡೋಕ್ಕೆ ಹೋಗೋದಿಲ್ಲ. ಕಂಟಿನ್ಯೂಸ್ ಆಗಿ ಕೊನೆವರೆಗೆ ನೋಡಿ, ಯಾಕೆಂದರೆ ಸ್ವಲ್ಪ ಲೆಂತ್ ಆಗುತ್ತೆ. ಅಲ್ಲಿ ಕೊಟ್ಟಿರಲಿಲ್ಲ ನಾನು ಮಾಡಿದೆ.
ಈ ಜಾತ್ರೆ ಯಾರೆಲ್ಲ ನೋಡಿದಿರೋ ನನಗೆ ದಯವಿಟ್ಟು ಕಮೆಂಟ್ ಮಾಡಿ, ನನಗೂ ಕೂಡ ಗೊತ್ತಾಗುತ್ತೆ. ಇನ್ನು ದೇವಸ್ಥಾನ ಎಲ್ಲ ನೋಡಿಕೊಂಡು ತುಂಬ ಜನ ಕ್ಯೂ ನಿಂತಿದ್ರು, ಅಲ್ಲಿ ಒಳಗಡೆ ಹೋಗೋಕ್ಕಾಗಲಿಲ್ಲ. ನನ್ನಪ್ಪ ಹೊರಗಡೆನೇ ಕಂಡುಬಿಟ್ಟ ನಮಗೆ, ಒಂಚೂರು ಮಧ್ಯದಲ್ಲಿ ನನಗೆ ನೋಡಿಬಿಟ್ಟು ನಾವು ಹೊರಗಡೆ ಬಂದ್ವಿ. ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು. ಇನ್ನು ಕೊಬ್ಬಿನಲ್ಲಿ ಕುಡಿಯೋಣ, ಬಿಸಿಲು ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು ನಾನು ತುಳಸಿ ಕೊಬ್ಬಿನಲ್ಲಿ ಕುಡಿತಾ ಇದ್ದೀವಿ. ತುಂಬ ಖುಷಿಯಾಗುತ್ತೆ ಜಾತ್ರೆಗಳಿಗೆಲ್ಲ ಹೋದರೆ. ಸೊ ನೀವು ಕೇಳ್ಬೋದು, ಏನು ಇಬ್ಬರೇ ಹೋಗಿದ್ರಾ ನೀವು ನಿಮ್ಮ ಫ್ರೆಂಡು ಅಂತ ಹೇಳ್ಬಿಟ್ಟು. ಸೊ ಇಬ್ಬರೇ ಹೋಗಿದ್ದೀವಿ. ನಾವು ದೇವಸ್ಥಾನಗಳಿಗೆಲ್ಲ ಹೋಗಬೇಕು ಅಂತಂದರೆ ರಜೆ ಇದ್ದಾಗ ಮಾತ್ರ, ನಮ್ಮ ಮನೆಯವರು ಮನೇಲಿದ್ದಾಗ ಮಾತ್ರ ಹೋಗ್ತೀವಿ ಅಷ್ಟೇ. ಸೊ ಡ್ಯೂಟಿಲಿದ್ದಾಗೆಲ್ಲ ನಾನೇ ಜಾಸ್ತಿ ಹೋಗಿ ಬರ್ತಾ ಇರ್ತೀನಿ. ಸೊ ಹಾಗಾಗಿ ಅಷ್ಟೇ, ಅವರು ರಜೆ ಹಾಕೋಕ್ಕಾಗಲ್ವಲ್ಲ, ಹಾಗಾಗಿ ಕೊಬ್ಬಿನಲ್ಲಂತೂ ಸಖತ್ತಾಗಿತ್ತು. ಅದು ದೊಡ್ಡ ಗ್ಲಾಸಲ್ಲಿ ಕೊಟ್ಟಿದ್ದಾರೆ, ಅದು ಕುಡಿಯೋಷ್ಟೊತ್ತಿಗೆ ಹೊಟ್ಟೆ ಫುಲ್ ಅಂತ ಅನ್ನಿಸ್ಬಿಡ್ತು. ಏಕೆಂದರೆ ಊಟ ಬೇರೆ ಹೊಟ್ಟೆ ತುಂಬ ತಿಂದು ಬಂದಿದ್ವಲ್ವ. ಸೊ ಹಾಗಾಗಿ ಇನ್ನು ತುಂಬ ಜನ ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ದೇವಸ್ಥಾನ ಬಿಟ್ಟು ಹಿಂದೆ ಇದೆಲ್ಲ ಅರೇಂಜ್ಮೆಂಟ್ ಮಾಡಿರೋದು, ಅಲ್ಲಿ ಇನ್ನೊಂದು ದೇವಸ್ಥಾನಗಳೆಲ್ಲ ಅಲ್ಲಿ ಕೂರಿಸಿರ್ತಾರೆ. ಅಲ್ಲಿ ಬಸವ ಕೂಡ ಇರುತ್ತೆ, ಹಳ್ಳಿ ಮರ ಅದೆಲ್ಲ ಇರುತ್ತೆ. ಅದು ಒಂದು ಸಂಪ್ರದಾಯ ಅನ್ನೋದಿರುತ್ತೆ ಹೇಳಿ. ಸೊ ಹಾಗಾಗಿ ಅದೆಲ್ಲ ಸಂಪ್ರದಾಯಗಳೆಲ್ಲ ಹಿಂದೆ ಮಾಡ್ತಾ ಇರ್ತಾರೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಬಳೆ ಎಲ್ಲ. ನಾನು ತುಳಸಿಗೆ ಬಳೆ ಕೊಡ್ಸೋಣ ಅಂತ ಹೋಗಿ ಕೇಳಿದೆ, ಅವಳಿಗೆ 2.8 ಸಿಗಲೇ ಇಲ್ಲ ಬಳೆ. ಸಾರಿ 2.10 ಏನೋ ಹೇಳಿದ್ಲು ಅಂತ ಅನ್ಸುತ್ತೆ, ಸಿಗಲೇ ಇಲ್ಲ. ತುಂಬ ಬೇಜಾರಾಯಿತು ನನಗೆ, ಬಳೆ ಕೊಡಿಸ್ಬೇಕಂತ ತುಂಬ ಇಷ್ಟ ಇತ್ತು, ಆದರೆ ಕೊಡ್ಸೋಕ್ಕಾಗಲೇ ಇಲ್ಲ. ನಾವೇನೇನು ಪರ್ಚೇಸ್ ಮಾಡಲಿಲ್ಲ, ಏನೋ ಕೈಗೊಂದು ಬ್ಯಾಂಡ್ ಏನೋ ತೊಗೊಂಡು ಬಂದೊಂದಷ್ಟೇ. ಎಲ್ಲ ಜಾತ್ರೆ ಮುಗಿಸ್ಕೊಂಡಿದ್ದಾಯಿತು. ಮತ್ತೆ ಹೋಗ್ತಾಯಿದ್ದೀವಿ ನೋಡಿ, ಆ ಕಡೆನೇ ಹೋಗ್ತಾಯಿದ್ವಿ, ಎಲ್ಲ ಶೂಟ್ ಮಾಡ್ತಾನೇ ಇದ್ದೀನಿ, ನೋಡಲಿ ನೀವೆಲ್ಲ ಅಂತ ಹೇಳಿಬಿಟ್ಟು. ಹಾಗೆ ಕಂಟಿನ್ಯೂಸ್ ಆಗಿ ನೋಡ್ತಾಯಿರಿ. ಇನ್ನೇನು ಅಲ್ಲೆಲ್ಲ ಹೋಗ್ಬಿಟ್ಟು ನೋಡಿಕೊಂಡು ಮತ್ತೆ ಹಿಂದಕ್ಕೆ ಬಂದು ನಾವು ಊರಿಗೆ ಬರಬೇಕು. ಕಂಟಿನ್ಯೂಸ್ ಆಗಿ ಲಾಗ್ ಹೋಗ್ತಾ ಇರುತ್ತೆ, ನೋಡ್ತಾಯಿರಿ. ಇನ್ನು ನಾವು ಆ ಜಾತ್ರೆಗೆ ಬಂದಾಗ ಯೂಟ್ಯೂಬ್ಗೆಲ್ಲ ಇಳಿದಿರಲಿಲ್ಲ, ಬರೀ ಸ್ಟೇಟಸ್ ಅಷ್ಟೇ. ಸೊ ಈ ಜಾತ್ರೆಗೆ ನಾವು ಹೋಗಿದ್ದು ಆಲ್ರೆಡಿ 3 ವರ್ಷದ ಹಿಂದೆ. ಇನ್ನೊಬ್ಳು ನನ್ನ ಫ್ರೆಂಡ್ ಇದ್ದಾಳೆ ಅನು ಅಂತ ಹೇಳಿಬಿಟ್ಟು, ಅವಳು ಬೆಂಗಳೂರಲ್ಲಿ ಇರೋದು ಆ್ಯಕ್ಚುಲಿ. ಅಲ್ಲಿಂದ ಅವಳು ಬಂದಿದ್ಲು, ನಾನು ತುಮಕೂರಿಂದ ಹೋಗ್ಬಿಟ್ಟು ಜಾತ್ರೆ ನೋಡ್ಕೊಂಡು ಬಂದಿದ್ವಿ. ಅದೇ ವಿಷಯ ಇವಳು ಕೇಳ್ತಾ ಇದ್ಲು ತುಳಸಿ, ಯಾಕೆ ಅವಾಗ ಬಂದಾಗೆಲ್ಲ ಯೂಟ್ಯೂಬಲ್ಲಿ ಹಾಕಿರ್ಲಿಲ್ವ ಅಂತ ಹೇಳಿಬಿಟ್ಟು. ಅವಾಗಿನ್ನ ಯೂಟ್ಯೂಬೇ ಮಾಡಿರಲಿಲ್ಲ ನಾನು, ಬರೀ ಸ್ಟೇಟಸಿಗೆ ಮಾತ್ರ ಹಾಕ್ಕೊಳ್ತಾ ಇದ್ದೆ ಅಂತ ಕೂಡ ಹೇಳ್ತಾ ಇದ್ದೆ. ನೋಡಿ ಇಲ್ಲಿ ಬೇರೆ ದೇವ್ರನ್ನೆಲ್ಲ ಕೂರಿಸಿದ್ದಾರೆ, ತುಂಬ ಚೆನ್ನಾಗೆ ಪೆಂಡಲೆಲ್ಲ ಹಾಕ್ಸ್ಬಿಟ್ಟು. ಎಷ್ಟು ಜನ ಅಂತಂದರೆ ನಿಜವಾಗೂ ನನಗಂತೂ ನಿಜವಾಗೂ ತುಂಬಾ ಖುಷಿ ಆಗುತ್ತೆ. ಅಷ್ಟು ಒಕ್ಕಲಿದ್ದಾರೆ, ಅಷ್ಟು ದೇವರು ಕರೆಸ್ಕೊಳ್ತಾನೆ ಅಂತಲೇ ಹೇಳ್ಬೋದು ಚಿಕ್ಕಣ್ಣಪ್ಪ. ನೋಡಿ ಈ ಥರ ಇಲ್ಲಿ ಬಸವ ಇರುತ್ತೆ, ಬಸವನಿಗೆಲ್ಲ ಎಲೆ ಅಡಿಕೆ ಹೂವು ಇಟ್ಬಿಟ್ಟು ಅಲ್ಲಿ ಕೊಡ್ತಾ ಇರ್ತಾರೆ. 10 ರೂಪಾಯಿ ಕೊಟ್ಟರೆ ಅದನ್ನು ತಗೊಂಡು ನಾವು ಏನಾದರೂ ಹರಕೆಗಳಿದ್ದರೆ, ಏನಾದರೂ ಕಟ್ಕೊಂಡಿದ್ರೆ ಹರಕೆಗಳ ದೇವ್ರ ಮೇಲೆ ಹಾಕ್ಬೇಕು ನಾವು. ಅದೊಂದು ಸಂಪ್ರದಾಯ. ನಿಜವಾಗೂ ಎಲ್ಲರೂ ಕೂಡ ಚಿಕ್ಕಣ್ಣಪ್ಪನಿಗೆ ಹೋಗಿ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ದೇವ್ರನ್ನ ಕೂರಿಸಿದ್ರು, ಸಖತ್ತು ರಶ್ಶು. ಅಲ್ಲಿ 3 ರಿಂದ 4 ದೇವ್ರನ್ನ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಕೂರಿಸಿರ್ತಾರೆ. ಒಳಗಡೆ ಹೋಗೋಕ್ಕೆ ಯಾರಿಗೂ ಅವಕಾಶ ಇರಲಿಲ್ಲ ಬಿಡಿ, ಅಷ್ಟು ರಶ್ ಇತ್ತು. ಸೊ ಅದನ್ನೆಲ್ಲ ನೋಡೋದೇ ಒಂದು ಕಣ್ತುಂಬ. ನಿಜವಾಗಿ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ನಾನು ಪದೇ ಪದೇ ಖುಷಿ ಅಂತಲೇ ಹೇಳ್ತಾ ಇದ್ದೀನಿ. ಅಷ್ಟು ಖುಷಿಯಾಗುತ್ತೆ, ಅಷ್ಟು ಜನ ಕರೆಸ್ಕೊಳ್ತಾನೆ ನನ್ನಪ್ಪ. ಸೊ ಹಾಗಾಗಿ ಎಲ್ಲ ನೋಡಿ ವಿಡಿಯೋ ಕೂಡ ಮಾಡ್ತಾರೆ ಇಲ್ಲಿ, ಮತ್ತು ಫೋಟೋಶೂಟ್ಸ್ ಎಲ್ಲ ಮಾಡ್ತಾರೆ, ಟೋಟಲಿ ಎಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತಲ್ವ. ಸೊ ಹಾಗಾಗಿ ಎಲ್ಲ ಕೂಡ ಮಾಡ್ತಾರೆ. ಅದೆಲ್ಲ ಆದಮೇಲೆ ನೋಡಿ ಇದು ಸಂಪ್ರದಾಯಗಳು. ಈ ರೀತಿ ಅವಲಕ್ಕಿನೂ ಬಾಳೆಹಣ್ಣು ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಕಲಸಿ ಅಲ್ಲಿ ಅದ್ರ ಮೇಲೆ ಹಾಕ್ಬೇಕು ಸ್ವಲ್ಪ. ಅದನ್ನೆಲ್ಲರಿಗೂ ಬಂದಿರೋರಿಗೆ ಅದು ಕೊಡಬೇಕು ಪ್ರಸಾದದ ರೂಪದಲ್ಲಿ. ಅಲ್ಲಿ ಬಂದಿರೋರೆಲ್ಲ ಮಾಡಿಬಿಟ್ಟು ಅಲ್ಲಿಗೆ ಹಾಕ್ಬೇಕು, ಅಲ್ಲಿ ದೇವ್ರಿಗೆ ಒಪ್ಪಿಸ್ದಂಗೆ. ಅದನ್ನು ದೇವ್ರಿಗೆ ಒಪ್ಪಿ ಆದಮೇಲೆ ನಮಗೆ ಅದು ಪ್ರಸಾದ ರೂಪದಲ್ಲಿ ಅಲ್ಲಿ ಬರೋರಿಗೆಲ್ಲ ಕೊಡೋದು, ಈ ರೀತಿ ಇರುತ್ತೆ. ಸೊ ಅದೆಲ್ಲ ಆದಮೇಲೆ ಇನ್ನೇನು ನಾವು ವಾಪಸ್ ಬರ್ತಾಯಿದ್ದೀವಿ ನೋಡಿ. ಆಲ್ರೆಡಿ ನೋಡಿ ರಿಟರ್ನ್ ಬರಬೇಕಾದ ಕೂಡ ತುಂಬ ರಶ್ ಇತ್ತು. ಇದೆಲ್ಲ ಎಷ್ಟು ಚೆನ್ನಾಗಿತ್ತು ನೋಡಿ, ಅದಕ್ಕೋಸ್ಕರ ನಾನು ಶೂಟ್ ಮಾಡಿಕೊಂಡೆ. ನಿಜವಾಗಿ ಏನು ತೊಗೊಳ್ತೀವಿ ಏನು ಬಿಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ, ಆದರೂ ನಾವೇನೂ ಪರ್ಚೇಸ್ ಮಾಡಿಲ್ಲ.
ಸೊ ನಾವು ದೇವ್ರನ್ನ ನೋಡೋಕೆ ಹೋಗಿದ್ದಷ್ಟೇ. ಪರ್ಚೇಸ್ ಮಾಡೋಂಥದ್ದು ಏನೂ ಇರಲಿಲ್ಲ. ಅದ್ರಾಗೆ ಜಾತ್ರೆಗಳೊಳಗಡೆ ತುಂಬ ಕಾಸ್ಟ್ಲಿ ಹೇಳ್ತಾರೆ, ಹಾಗಾಗಿ ನಾನೇನು ತೊಗೊಂಡಿಲ್ಲ. ಇಲ್ಲಿ ಗಾಡೀಲಿ ಬರ್ತಾ ಇದ್ದಾರಲ್ವ, ಇವರು ಜಾತ್ರೆಗೆ ಬಂದಿದ್ರಂತೆ. ನಿಮ್ಮ ಮೊಬೈಲಲ್ಲಿ ಒಂದು ಶೂಟ್ ಮಾಡಿಕೊಡಿ ಮೇಡಮ್, ನಮ್ಗೆ ಶೇರ್ ಮಾಡಿ ಅಂತ ಕೇಳ್ಕೊಂಡ್ರು. ನಾವು ಆಟೋದಲ್ಲಿ ಬರಬೇಕಾದಾಗ ಹಿಂದೆ ಶೂಟ್ ಮಾಡಿದ್ದು ಅದನ್ನು. ಸೊ ಅವ್ರಿಗೂ ಕೂಡ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದು ಶೇರ್ ಮಾಡಿದೆ. ಸೊ ತುಂಬ ಚೆನ್ನಾಗಿತ್ತು. ಜಾತ್ರೆ ಎಲ್ಲ ಮುಗಿಸಿ ಮತ್ತೆ ಬಂದು ಈಗ ಬಸ್ಸಿಗೆ ಹೋಗ್ತಾ ಇದ್ದೀವಿ ನೋಡಿ. ಆಟೋದಲ್ಲಿ ಕೂತಿದ್ದೀನಿ ನಾನು, ಬರ್ತಾ ಇದ್ದೀವಿ. ಅದನ್ನು ಕೂಡ ಒಂದು ಶೂಟ್ ಮಾಡಿಕೊಂಡೆ. ತುಂಬ ನಮ್ಮ ಮಕ್ಕ ಎಲ್ಲ ಸಕ್ಕ ಸುಸ್ತಾಗ್ಬಿಟ್ಟಿದ್ದು ಬಿಡಿ ಬಿಸಿಲಿಗೆಲ್ಲನ. ಸೊ ಇನ್ನು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ವಾಪಸ್ ಬರ್ತಾ ಇದ್ದೀವಿ. ಇಲ್ಲಿಗೆ ಈ ವ್ಲಾಗ್ನ ಕ್ಲೋಸ್ ಮಾಡ್ತಾ ಇದ್ದೀನಿ, ಅಂದರೆ ಹೆಣ್ಣು ಮಾಡ್ತಾ ಇದ್ದೀನಿ. ಮತ್ತು ಖಂಡಿತಗೆ ಒಳ್ಳೊಳ್ಳೆ ಲಾಸ್ನೇ ಕೊಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಟ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.